ಎಂಥ ದುರ್ವ್ಯವಸ್ಥೆ ಅಂತ ಅಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ನಡೀತಿರೋದು. ಜನ ಥರ ನಡೆಸ್ಕೊಂತಿಲ್ಲ, ನಾಯಿಗಳ ಥರ ನಡೆಸ್ಕೊತಿದ್ದಾರೆ. ಏನು ಮಾಡ್ತಾರೆ ಅಂತಂದರೆ ಎಲ್ಲ ಒಟ್ಟಿಗೆ ಗುಡ್ಡ ಹಾಕ್ಬಿಟ್ರೆ ಮಾರನೇ ದಿವಸ ರೇಷನ್ನೇ ಇಲ್ಲ. ಏನು ಮಾಡೋದು? ಒಂದೇ ದಿವಸ ರೇಷನ್. ಇದು ನಾವೇ ಎಷ್ಟು ಜನನೇ ಇರಲಿ ಒಂದೇ ದಿವಸನೇ ಕೊಡೋದಿಲ್ಲ. ಒಂದು ದಿನದ ಮೇಲೆ ರೇಷನ್ ಕೊಡೋದಿಲ್ಲ. 3 ದಿನ ಕೊಡಬೇಕು. ಹೌದು, ಆಸ್ ಎ ಗವರ್ನಮೆಂಟ್ ರೂಲ್ ಪ್ರಕಾರನೂ ಇರೋದು 3 ದಿನ ಅಥವಾ 5 ದಿನ ಕೊಡಬೇಕಾಗಿರೋದು. ಇವತ್ತು ನಾಳೆ ರೇಷನ್ ಕೊಡ್ತೀವಿ ಅಂದ್ರೆ ಒಂದು ದಿವಸ ಮುಂಚೆ ಟೋಕನ್ ಕೊಡಬೇಕು. ಟೋಕನ್ ಕೊಟ್ಟರೆ ಯಾರಿಗೂ ಪ್ರಾಬ್ಲಮ್ ಬರಲ್ಲ. ಇದರಲ್ಲಿ 3 ದಿನನಾದ್ರೂ ಕೊಡಬೇಕು ಮ್ಯಾಮ್. ಹೌದು, ನೀವು ಇದ್ರ ಸಮಸ್ಯೆಗಳ ಬಗ್ಗೆ ನೀವು ಯಾರ ಹತ್ರನೂ ಕೇಳಿಲ್ವಾ? ಯಾರು ಕೇಳ್ತೀರಾ? ಯಾರು ಕೇಳಿದ್ರೆ ಏನು ಉತ್ತರನೇ ಇಲ್ಲ ಇದಕ್ಕೆ. ಏನಾದ್ರೂ ಪ್ರಾಬ್ಲಮ್ಸ್ ಆರ್ವಿ ಶ್ರೀನಿವಾಸನ್ ಬಂದು ಕೇಳಿದ್ರು, ನಾವು ಕೇಳಿದ್ವಿ. ಹೇಳಿದ್ರು ಅವರು 3 days ಕೊಡ್ತೀನಿ, ಬೋರ್ಡ್ ಹಾಕ್ತೀನಿ ಅಂತ ಹೇಳಿದ್ರು. ಮಾತ್ರ ಹಾಕೋರು, 1 ತಿಂಗಳು ಮಾತ್ರ ಹಾಕೋದು, 3ನೇ ತಿಂಗಳು ಹಿಂದೆಗಡೆ. ಅದಾದ್ಮೇಲೆ 2 ತಿಂಗಳಿಂದ ಬೋರ್ಡ್ ಇಲ್ಲ, ಏನು ಇಲ್ಲ. ಇವಾಗ ಮತ್ತೆ ನಿಮ್ಗೆ ಅಕ್ಕಿ ಕೊಡ್ತಿದ್ದೀರಾ ಅನ್ನೋ ಇನ್ಫಾರ್ಮೇಶನ್ ಹೆಂಗ್ ಗೊತ್ತಾಗ್ತಿದೆ? ಅದು ಹಿಂಗೆ ಫೋನ್ ಮಾಡಿ ಅದು ಇದು ಕೇಳ್ಕೊಂಡು ಕೆಲಸ ಮಾಡೋರೆಲ್ಲ ಏನ್ ಮಾಡ್ತಿದ್ದೀರಾ? ಕೆಲ್ಸಕ್ಕೆ ಹೋಗೋರು ಅದಕ್ಕೋಸ್ಕರನೇ ಇದು ಹೇಳ್ತೀನಿ ಕೇಳಿ. ನೈಟು 4 ಗಂಟೆ 3 ಗಂಟೆ ಪಾಪ ನಿಂತಿರ್ತಾರೆ. ನೈಟ್ 3-4 ಗಂಟೆ ನಿಂತ್ಕೋತಾರೆ. ಕೇಳಿಸ್ಕೊ, 22ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ರಂತೆ. ಅವತ್ತು ಬಂದು ಒಂದು 50 ಜನ ನಿಂತಿದ್ರು. ಫೋನ್ ಮಾಡಿದಕ್ಕೆ ಇಲ್ಲ ಕೊಡೋದಿಲ್ಲ, 27ನೇ ತಾರೀಕು ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲ ಹೊರಟೋದ್ರು. ಕಾಸು ಕೊಟ್ಟಿಲ್ಲ ಅಂದ್ರೆ ದುಡ್ಡು ಕೊಟ್ಟಿಲ್ಲ. 20 ರೂಪಾಯಿ ಸಿಗುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ನಮ್ಗಿಲ್ಲ. ಅದಕ್ಕೆ ಈ ಬಿಸಿಲಾದ್ರೂ ನಿಂತ್ಕೊಂಡಿದ್ದು. 2 ದಿನ ಅದ್ರಲ್ಲೇನು ತಪ್ಪು? ಕೊಡೋದೊಂದು ದಿವಸ ಹೇಳಿ, ಅದ್ರಲ್ಲೇನು ತಪ್ಪು? ಎಲ್ಲ ಕಾರ್ಡ್ಗಳನ್ನ ಚೆಕ್ ಮಾಡಿ ನೋಡ್ತಿದ್ದಾರೆ, ಆದರೆ ಎಲ್ಲ ತಲಗಟ್ಪುರ ಗ್ರಾಮಸ್ಥರು. ಇಲ್ಲಿ ವ್ಯವಸ್ಥೆ ಮಾತ್ರ ತುಂಬ ಕೆಟ್ಟದಾಗಿದೆ. ಇಷ್ಟು ಸಮಸ್ಯೆಗಳು ಯಾಕೆ ಬರುತ್ತೆ ಅಂತ ಅಂದ್ರೆ 3 ದಿನ 5 ದಿನ ಕೊಡೋದಿಲ್ಲ. ಹಂಗಾಗಿ ಜನರೆಲ್ಲ ಸಿಗಲ್ಲ ಅನ್ನೋ ಈಗ ಏನ್ ಮಾಡ್ತಾರೆ, ಒಂದು ಡೇಟ್ ಅಂತ ಬರ್ತಾರೆ, ಬಂದು ಎಲ್ಲ ನಿಂತ್ಕೊಂಡಿರ್ತೀವಿ, ಕೇಳಿದಾಗ ಏನ್ ಮಾಡ್ತಾರೆ, ಇವಾಗ ಟವರ್ ಇಲ್ಲ ಅಂತ ಅದೊಂದು ಅಲ್ಲ, ನಿಮ್ಗೆ ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಏನಾದ್ರು ಹಾಕ್ತಿದಾರ? ಅದೊಂದು ಮಾಡ್ತಾರ. ಅದಾದ್ಮೇಲೆ ನಮ್ಗೆ ಏನು ಗೊತ್ತಿರಲ್ಲ, ಈ ತರ ನಿಂತ್ಕೊಂಡಿರ್ತೀವಿ. ಬೆಳಿಗ್ಗೆ 5 ಗಂಟೆಯಿಂದ 12 ಗಂಟೆ ಆದ್ರೂ ರೇಷನ್ ಸಿಗೋದಿಲ್ಲ. ಆಮೇಲೆ ಏನ್ ಮಾಡ್ತಾರೆ, ಮಾಡಿಲ್ಲ ಅಂತ 20 ರೂಪೀಸ್ ಅಂತ ಚಾರ್ಜಸ್ ತಗೊಂತಿದ್ದೀರಲ್ಲ, ಬಟ್ ಪ್ರೆಜರ್ ಮಾಡ್ತಾ ಇಲ್ಲ. ಕೊಟ್ಟಂತವ್ರು ಏನೋ ಒಂದು ಕಾಪಿ ಕೊಟ್ರೆ ಕೊಡ್ಬೋದು, ಆದ್ರೆ ಕೊಡ್ದಿರಾನು ಇರ್ಬೋದಾ? ಹೌದು, ಸತ್ಯ. ಕೊಟ್ಟಿಲ್ಲ ಅಂದ್ರೆ ನೀವು ಕಾರ್ಡೇ ಕೊಡೋದಿಲ್ಲ ಅಂತಾನು ಸಹ ಕೇಳಿದ್ದಾರೆ. ಕೃಷ್ಣ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋ ಪ್ರತಿನಿಧಿಗಳು ಇವತ್ತು ಒಬ್ಬರು ಕೂಡ ಕಾಣಿಸ್ಕೊಳ್ಳಲ್ಲ. ಏನೇ ಸಮಸ್ಯೆಗಳಿದ್ರು ಒಬ್ಬರು ಕೂಡ ಬಂದು ವಾಯ್ಸ್ ರೈಸ್ ಮಾಡಲ್ಲ. ಯಾಕೆ? ಅವ್ರು ಸೇಫ್ ಆಗಿದೆ, ಅವ್ರಿಗೇನು ಬೇಕೋ ಅದೆಲ್ಲವೂ ಸಿಗ್ತಿದೆ. ಬಡವ್ರ ಬಗ್ಗೆ ಅವ್ರು ಯಾಕೆ ಯೋಚನೆ ಮಾಡಬೇಕು? ಬಡವ್ರ ಬಗ್ಗೆ ಅವ್ರ ತಲೆ ಕೆಡ್ಸ್ಕೊತಾರೆ. ಏನೇ ಆಗಿದ್ರು ಬಡವ್ರು ಅನುಭವಿಸ್ಬೇಕು, ಬಡವರು ಫೇಸ್ ಮಾಡ್ಕೊಳ್ಬೇಕು. ಜನರಿಗೆ ಸೇರಬೇಕಾಗಿರೋದೇ ಜನರಿಗೆ ತಲುಪ್ತಿಲ್ಲ. ಅವ್ರಿಗೆ ಸಿಗಬೇಕಾಗಿರೋದೇ ಅವ್ರಿಗೆ ಸಿಗ್ತಿಲ್ಲ ಅಂತ ಅಂದಾಗ ಯಾರು ಕೇಳಬೇಕು? ಯಾರ ಹತ್ರ ಹೋಗಿ ಕೇಳಬೇಕು? ಅಟ್ಲೀಸ್ಟು ಗೌರ್ಮೆಂಟ್ ರೂಲ್ಸ್ ಪ್ರಕಾರ 1 ವಾರ ಕಂಪ್ಲೀಟಾಗಿ ಕೊಡಬೇಕು. ಇವ್ರು 1 ವಾರ ಕೊಡೋದು ಬೇಡ, 3 ದಿನ ಕರೆಕ್ಟಾಗಿ ಕೊಡೋದಕ್ಕಾಗ್ತಿಲ್ಲ. ಜನಗಳನ್ನ ಥರ ನಡೆಸ್ಕೊತಿಲ್ಲ, ದನಗಳ ಥರ ನಡೆಸ್ಕೊತಾರೆ. ಜನನ ಇಷ್ಟು ಕೆಟ್ಟದಾಗಿ ನಡೆಸ್ಕೊತಾರೆ. ಇಷ್ಟು ಕೆಟ್ಟದಾಗಿ ನಡೆಸ್ಕೊಳ್ಳೋದಲ್ದಿರ ನೆಕ್ಸ್ಟುಗೆ ಅಕಸ್ಮಾತ್ ಹಿಂಗೆ ನೀವು 3 ದಿನ ಓಪನ್ ಮಾಡಿಲ್ಲ ಅಂತ ಕೇಳಿದ್ರೆ ನೆಕ್ಸ್ಟು ಹಿಂಗೆ ಓಪನ್ ಮಾಡಿಲ್ಲ ಅಂತ ಅಂದರೆ ಸಿಸ್ಟಮ್ ಚೇಂಜ್ ಮಾಡ್ತೀವಿ ಅಂತ ಅಂದರೆ ಮಾಡ್ಕೊಳ್ಳಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಅಷ್ಟು ಈಗೋಯಿಂದ ಮಾತಾಡ್ತಾರೆ, ಅಷ್ಟು ದುರಾಂಕಾರದಿಂದ ಮಾತಾಡ್ತಾರೆ. ಖಂಡಿತ ಸಿಸ್ಟಮ್ ಬೇರೆಯವ್ರನ್ನ ಚೇಂಜ್ ಮಾಡಿಸ್ತೀವಿ ಸರ್. ನೀವು ಮಾಡಿಲ್ಲ ಅಂದ್ರೆ ಖಂಡಿತ ಚೇಂಜ್ ಮಾಡಿಸ್ತೀವಿ. ಥ್ಯಾಂಕ್ ಯು.